ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮಾತನ್ನು ಕೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ. ಗೂಸುಂಬೆ ಮಾತ್ರ ಬಣ್ಣ ಬದಲಾಯಿಸೋದು, ನೀವು ಬಣ್ಣ ಬದಲಾಯಿಸಬೇಡಿ. ನೀವು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ತಾವು ಮಾಡಿದ ಮಾತನ್ನ ನೆನಪಿಸ್ಕೊಳ್ಳಿ. ನೀವೇನು ಹೇಳಿದ್ರಿ? ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ, ತನಿಖೆ ನ್ಯಾಯಯುತವಾಗಿ ಆಗಬೇಕು, ಸೋ ನೋ ಅದರ್ ಆಲ್ಟರ್ನೇಟಿವ್, ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ. ಈಗ ನಾನು ನಿಮಗೆ ವಾಪಸ್ ಅದನ್ನೇ ಕೇಳಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಆರೋಪ ಬಂದಿದೆ, ನೀವು ಅವತ್ತು ಹೇಳಿದ್ರಿ ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು, ಮುಖ್ಯಮಂತ್ರಿ ಪದದಲ್ಲಿದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ನೀವು ಹೇಳಿದ್ರಿ. ಈಗ ಮುಖ್ಯಮಂತ್ರಿ ಪದದಲ್ಲಿ ಇದ್ಕೊಂಡು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದಕ್ಕಾಗಿ ನಿಮಗೆ ಬೇರೆ ದಾರಿ ಇಲ್ಲ, ಯು ಶುಡ್ ರಿಸೈನ್. ಸಿದ್ದರಾಮಯ್ಯ ಶುಡ್ ನೀವು ಅವತ್ತು ಹೇಳಿದ ಮಾತು ಇಲ್ಲ, ನಾನು ಬಣ್ಣ ಬದಲಾಯಿಸೋನು, ನನಗೂ ಗೂಸುಂಬೆಗೂ ಸಂಬಂಧ ಇದೆ ಅಂತ ನೀವು ಭಾವಿಸೋದಾದ್ರೆ ನೀವು ಅವಾಗ ಹೇಳ್ತಿರಲ್ಲ, ನನ್ನ ರಾಜಕೀಯ ಜೀವನ 40 ವರ್ಷದ ರಾಜಕೀಯ ಜೀವನ ಬಿಳಿ ಬಟ್ಟೆ ತರ ಅಂತ ಹೇಳ್ತಿರಲ್ಲ. ಹಂಗಿಲ್ಲ ನೀವು. ಯಾಕೆಂದ್ರೆ ಅರ್ಕಾವತಿ ಹಗರಣ ಬಿಳಿ ಬಟ್ಟೆ ತರ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ರೂಢ ಹೆಸರಿನಲ್ಲಿ 880 ಎಕರೆ, ಎಷ್ಟು ಎಕರೆ? 880 ಎಕರೆ ಡಿನೋಟಿಫೈ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದು? ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಮಾಡಿದ್ದು. ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಕಾರಣ ಆದವರು ಮಿಸ್ಟರ್ ಕ್ಲೀನೋ ಮಿಸ್ಟರ್ ಕರಪ್ಟೋ? ಹಿ ಈಸ್ ನಾಟ್ ಮಿಸ್ಟರ್, ಹಿ ಈಸ್ ಮಿಸ್ಟರ್. ಹೌದೋ ಅಲ್ವೋ? ಹಾಗಿರ್ಬೇಕಾದ್ರೆ ನೀವು ಅದೊಂದು ಮಾತ್ರ ಅಲ್ಲ, ಎಷ್ಟು ಜನ ಭ್ರಷ್ಟರನ್ನು ಸಾಕಿದಿರಿ ಪಟ್ಟಿ ಕೊಡಬೇಕಾ? ರಾಜ್ಯದಲ್ಲಿ ಇಬ್ರು ಚೀಫ್ ಇಂಜಿನಿಯರ್ಗಳು ಮನೇಲಿ ರೈಡ್ ಆಗಿತ್ತು ಈ ನೋಟ್ ಬ್ಯಾನ್ ಆದಾಗ. ಒಬ್ಬನ ಮನೆಯಲ್ಲಿ 45 ಕೋಟಿ, ಇನ್ನೊಬ್ಬನ ಮನೆಯಲ್ಲಿ 52 ಕೋಟಿ, ಒಟ್ಟು 97 ಕೋಟಿ ಸಿಕ್ತು. ನೀವು ಅಪಾಯಿಂಟ್ ಮಾಡಿದ ಚೀಫ್ ಇಂಜಿನಿಯರ್ ಮನೆಯಲ್ಲಿ. ಇನ್ನೊಬ್ಬ ಭ್ರಷ್ಟರಿಗೆ ನಿವೃತ್ತಿ ನಂತರನೂ ಸ್ವರ್ಗ ಕಲ್ಪಿಸಿದಿರಿ. ಇಷ್ಟಾದ್ಮೇಲೂ ಹೇಳ್ತೀರಿ ನಾನು ಪರಿಶುದ್ಧವಾಗಿದ್ದೇನೆ. ಮೂಡಾದಲ್ಲಿ ಪರಿಶುದ್ಧವಾಗಿದ್ದಿದ್ರೆ 14 ಸೈಟ್ನ ಕೊಡ್ತಿದ್ರಾ? ಸಿಕ್ತಿತ್ತ 14 ಸೈಟು? ಮೂಡಾದಲ್ಲಿ 4,000 ಕೋಟಿ ರೂಪಾಯಿಗೂ ಹೆಚ್ಚಿನ ಹಗರಣ ನಡೆದಿದೆ ಅಂತ ನಿಮ್ಮ ಮೂಡಾ ಅಧ್ಯಕ್ಷನೇ ಪತ್ರ ಬರೆದ್ನಲ್ಲ. ಆ ಪತ್ರ ಬರೆದು ತಿಂಗಳಾನುಗಟ್ಲೆ ಆದ್ರೂ ಕೂಡ ಏನೂ ಕ್ರಮ ತಗೊಂಡಿರಲಿಲ್ವಲ್ಲ. ಅದೇ ಹೇಳುತ್ತೆ ನೀವು ಪರಿಶುದ್ಧರ ಅಲ್ಲ, ನಿಮ್ಮ ಆಡಳಿತ ಪರಿಶುದ್ಧವಾಗಿಲ್ಲ ಅನ್ನೋದನ್ನ ಹೇಳುತ್ತೆ. ಇನ್ನೆಷ್ಟು ಬೆತ್ತಲಾಗಬೇಕು ಅಂತ ಬಯಸ್ತೀರಿ? ಈ ಮೊನ್ನೆ 1.5 ತಿಂಗಳ ಕಾಲ ದಿನಾ ಕೋರ್ಟಲ್ಲಿ ವಾದ ವಿವಾದಗಳು ಎಲ್ಲ ನಡೀತಪ್ಪ. ನೀವೇನೇ ಹೇಳಬೇಕು ಅಂತಿದ್ರಿ, ಎಲ್ಲ ನಿಮ್ ಲಾಯರ್ ಎಲ್ಲ ಅದರಲ್ಲಿ ಹೇಳಿದ್ರು. ಹೇಳಿದ್ಮೇಲೂ ತೀರ್ಪು ಏನಂತ ಬಂತು? ತನಿಖೆ ಆಗಲೇಬೇಕು ಅಂತ ತೀರ್ಪು ಬಂತು. ನೀವು ಇದೇ ಮಾತನ್ನ ರಾಜ್ಯಪಾಲರ ಹೇಳಿದಾಗ ಏನ್ ಹೇಳಿದ್ರಿ? ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಅಂತ ಹೇಳಿ ಅವರ ವಿರುದ್ಧ ಚಳವಳಿ ಮಾಡಿಸಿದ್ರಿ. ಅವರ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕಿದ್ರಿ. ಅವರ ವಿರುದ್ಧ ಬೀದಿಯಲ್ಲಿ ಬೈಗಳ ಒಂದು ದೊಡ್ಡ ಸ್ಪರ್ಧೆನೇ ಏರ್ಪಾಡು ಮಾಡಿಸಿದ್ರಿ. ಈಗ ಹೈಕೋರ್ಟ್ ನ್ಯಾಯಾಧೀಶರಿಗೆ ಏನ್ ಹೇಳ್ತೀರಿ ನೀವು? ಇದೇ ಮಾತು ಹೇಳ್ತೀರಾ? ರಾಜ್ಯಪಾಲರು ಹೇಳಿದ ಮಾತನ್ನೇ ನೀವು ಹೇಳ್ತೀರಾ? ಅವಾಗ ಏನ್ ಹೇಳಿದ್ರಿ? ಬಂಗ್ಲಾ ಮಾದರಿ ದಂಗೆ ನಡೆಯುತ್ತೆ ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರೋರು ಬಂಗ್ಲಾ ಮಾದರಿ ದಂಗೆ. ಸಂವಿಧಾನದ ಪ್ರತಿ ಕೈಲಿಡ್ಕೊಂಡು ಓಡಾಡಿದವರು ಸಂವಿಧಾನಕ್ಕೆ ಗೌರವ ಇದೆನಾ? ನ್ಯಾಯಾಲಯಕ್ಕೆ ಗೌರವ ಇದೆನಾ? ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಏನ್ ಮಾಡಬೇಕು? ರಾಜೀನಾಮೆ ಕೊಡಬೇಕು. ಹೊಗಳು ಭಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯನವರೇ. ಹೊಗಳು ಭಟ್ರು ಕೆಳಗೆ ಬಿದ್ಮೇಲೆ ಅವರೇ ಕಲ್ಲು ಎತ್ತಕೊಂಡು ಹಳ್ಳಕ್ಕೆ ಬಿದ್ಮೇಲೆ ಒಂದೊಂದು ಕಲ್ಲು ಎತ್ತಕ್ಕರ್ ಯಾರು? ಆ ಹೊಗಳು ಭಟ್ರೆ. ಈ ಜಮೀರ್ ತರದವ್ರು ಹೊಗಳು ಭಟ್ರು ಕೇಳ